ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ಸರಸ್ವತಿ ಪೂಜೆ, ಅಂದರೆ ಸರಸ್ವತಿ ಹುಟ್ಟಿದ ದಿನ ಅಂತೆ. ಸೊ ನನ್ನ ಮಗನಿಗೆ ನಾವು ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಅಂದ್ಕೊಂಡಿದ್ದು. ನನ್ನ ಮಗನ ಅಕ್ಷರಾಭ್ಯಾಸದ ಪೂಜೆ ನಾವು ಎಲ್ಲಿ ಮಾಡ್ದೋ, ಈ ದೇವಸ್ಥಾನ ಎಲ್ಲಿದೆ ಆ್ಯಂಡ್ ನಮ್ಗೆ ಎಷ್ಟು ಅಮೌಂಟ್ ಖರ್ಚಾಯಿತು, ಅವ್ರು ಹೇಗೆ ಮಾಡಿಕೊಟ್ರು, ಪ್ರತಿಯೊಂದು ನಿಮಗೆ ಈ ವಿಡಿಯೋ ಮೂಲಕ ಡೀಟೇಲಾಗಿ ಹೇಳ್ತೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಪೂಜೆ ಹೇಗೆ ಮಾಡಿಕೊಟ್ರು ಅಂದರೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಪ್ರತಿಯೊಂದು ಎಕ್ಸ್ಪ್ಲೇನ್ ಚೆನ್ನಾಗಿ ಮಾಡಿದ್ರು. ಏನಕ್ಕೆ ನಾವು ದೇವರಿಗೆ ಎಣ್ಣೆ ಕೊಡ್ತೀವಿ, ಏನಕ್ಕೆ ನಾವು ಸೀರೆ ಕೊಡ್ತೀವಿ, ಈ ಥರ ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅವರು. ಈ ಪೂಜೆನ ನಾವು ಫೆಬ್ರವರಿ 2ನೇ ತಾರೀಕು ಭಾನುವಾರ ಮಾಡಿಸಿದ್ದು. ಅದಕ್ಕಿಂತ ಒಂದು 4 ದಿನ ಮುಂಚೆ ನಾನು ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೆ ಅಕ್ಷರಾಭ್ಯಾಸ, ಬಟ್ ನನಗೆ ಗೊತ್ತಿರಲಿಲ್ಲ ಸರಸ್ವತಿ ಪೂಜೆ ಭಾನುವಾರನೇ ಇದೆ ಅಂತ. ನಾನು 4 ದಿನ ಮುಂಚೆ ಅಂದರೆ ಬುಧವಾರ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಅಕ್ಷರಾಭ್ಯಾಸಕ್ಕೆ ಯಾವ ದೇವಸ್ಥಾನದಲ್ಲಿ ಮಾಡಿಸೋದು, ಎಲ್ಲಿ ಮಾಡ್ತಾರೆ ಅಂತ. ಆವಾಗ ಇವ್ರ ಕಾಂಟ್ಯಾಕ್ಟ್ ನಂಬರ್ ನಂಗೆ ಸಿಕ್ತು. ಅವ್ರು ಕಾಲ್ ಮಾಡಿದ ತಕ್ಷಣ ಅವ್ರು ಅಂದರು, ಈ ಥರ ಈ ಭಾನುವಾರ ಅಂದರೆ ಫೆಬ್ರವರಿ 2ನೇ ತಾರೀಕು ತುಂಬ ಒಳ್ಳೆಯ ದಿನ, ಅವತ್ತು ಸರಸ್ವತಿ ಪೂಜೆ ಇದೆ, ಸರಸ್ವತಿ ಹುಟ್ಟಿದ ದಿನ, ಅವತ್ತು ಮಾಡಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಅಂತ ಹೇಳಿದ್ರು. ಸೊ ಸರಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗೆ ಆ ಸ್ಲಾಟ್ನ ಬುಕ್ಕಿಂಗ್ ಮಾಡಿಕೊಂಡೆ. ನಾನು ಬೆಳಗ್ಗೆ 10-10:30 ಸ್ಲಾಟ್ನ ಬುಕ್ ಮಾಡಿದ್ದೆ. ಅವ್ರು ಹೇಳಿದ್ರು ಒಂದು ಹಾಫ್ ಆನ್ ಅವರ್ ಮುಂಚೆ ಇರಬೇಕು ಅಂತ. ನಾವು 1 ಅವರ್ ಮುಂಚೆನೇ ಬಂದು ರೀಚ್ ಆಗಿದ್ದು. ಬಂದು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ತಾಯಿದ್ದೋ. ಸೊ ಅದಾದಮೇಲೆ ನಮಗಿಂತ ಮುಂಚೆ ಒಂದು 9 ಗಂಟೆ ಬ್ಯಾಚ್ ಏನೋ ಇತ್ತಲ್ಲ, ಅವರಿದ್ದರು, ಅವ್ರ ಪೂಜೆ ನಡೀತಾ ಇತ್ತು. ಅವ್ರದ್ದಾಗಿ ಒಂದು ಹಾಫ್ ಆನ್ ಅವರ್ ಎಲ್ಲ ಕ್ಲೀನೆಲ್ಲ ಮಾಡಿ ಎಲ್ಲ ಆದಮೇಲೆ ನಮ್ಮನ್ನ ಕರೆದ್ರು. ನಮ್ಮನ್ನ ಕರೆದಾದ್ಮೇಲೆ ಪ್ರತಿಯೊಂದು ಅರೇಂಜ್ಮೆಂಟ್ಸ್ ಎಲ್ಲ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ನಾನು 10:30 ಸ್ಲಾಟ್ನ ಬುಕ್ ಮಾಡಿದ್ದೆ, ಆದರೆ ನಮ್ಮದು ಪೂಜೆ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ 11 ಗಂಟೆ ಆಗೋಯಿತು. ಹಾಫ್ ಆನ್ ಅವರ್ ಲೇಟ್ ಆಯಿತು. ಆ್ಯಂಡ್ ನಮ್ಮದು ಪೂಜೆ ಮುಗಿಯೋಕ್ಕೆ 1 ಅವರ್ ಬೇಕಾಗುತ್ತೆ. ಸೊ ಪೂರ್ತಿಯಾಗಿ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನಮ್ಗೆ 1 ಅವರ್ ಆಯಿತು. ಅಂದರೆ 12 ಗಂಟೆಗೆ ನಮ್ಮದು ಪೂಜೆ ಎಲ್ಲ ಕಂಪ್ಲೀಟ್ ಆಗೋಗಿತ್ತು. ಇವರು ನಾನು ಕಾಲ್ ಮಾಡಿದಾಗ 4 ಐಟಮ್ ತೊಗೊಂಡು ಬರಬೇಕು ಅಂತ ಹೇಳಿದರು ದೇವ್ರಿಗೆ. ಸೊ ಏನೇನಂದರೆ 5 ಥರದ ಹಣ್ಣುಗಳು, ಮತ್ತು ದೇವರಿಗೆ ಸೀರೆ, ಮತ್ತು 1 ಲೀಟ್ರ್ ಎಣ್ಣೆ, ಮತ್ತು ಹೂವು ತೊಗೊಂಡು ಬನ್ನಿ ಸಾಕು. ಇನ್ನು ಅವರೇನೆ ಸ್ಲೇಟು, ಬಳಪ, ಬುಕ್ಕು, ಪೆನ್ಸಿಲು, ಮತ್ತು ತಟ್ಟೆ, ಅಕ್ಕಿ, ಅರಿಶಿನ, ಕುಂಕುಮ ಪ್ರತಿಯೊಂದು ಅವರೇ ಕೊಡ್ತಾರೆ. ನೀವೇನೋ ಅದೆಲ್ಲ ತೊಗೊಂಬರಂಗಿಲ್ಲ ಅಂತ ಹೇಳಿದರು. ಈ ದೇವಸ್ಥಾನ ನಡೆಸ್ತಾ ಇರೋದು ಟ್ರಸ್ಟ್ ಅವರು. ಸೊ ಅವರು 2500 ರೂಪಾಯಿ ಕೊಡಬೇಕು ಅಂತ ಹೇಳಿದರು. ನಾನು 1000 ರೂಪೀಸ್ ಆಲ್ರೆಡಿ ಪೇ ಮಾಡಿದ್ದೆ ಅಡ್ವಾನ್ಸು ಬುಕ್ಕಿಂಗ್ ಮಾಡಬೇಕಾದ್ರೇ. ಇನ್ನು ನಾವು ಅಲ್ಲಿ ಹೋಗಿ ಕುತ್ಕೊಂಡಾಗ 1500 ರೂಪಾಯಿ ಪೇ ಮಾಡಿದೆ. ಟೋಟಲಾಗಿ 2500 ರೂಪಾಯಿ ಅಮೌಂಟ್ ಕಟ್ಟಬೇಕು ಇದಕ್ಕೆ ಪೂಜೆ ಮಾಡೋಕ್ಕೆ. ನಾವು ಶೃಂಗೇರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಪೂಜೆ ಮಾಡ್ಸೋಕ್ಕೆ, ಬಟ್ ಆಗಲಿಲ್ಲ. ಸೊ ಮನೆ ಹತ್ರ ಯಾವ್ದಾರ ದೇವಸ್ಥಾನ ಲೈಕ್ ಸರಸ್ವತಿ ಇಲ್ಲಾಂದರೆ ಶಾರದಾ ದೇವಿ ದೇವಸ್ಥಾನ ಹುಡುಕ್ತಾ ಇದ್ದೆ, ಯಾರು ಪೂಜೆ ಮಾಡಿಕೊಡ್ತಾರೆ ಅಂತ. ನಮಗಿದು ನಮ್ಮ ಮನೆ ಹತ್ರ ಸಿಕ್ಕಿದ ದೇವಸ್ಥಾನ. ಸೊ ಆದ್ದರಿಂದ ನಾವು ಸುಮ್ಮನೆ ಶೃಂಗೇರಿಗೆ ಹೋಗಿ ಬರೋಕ್ಕೆ ತುಂಬ ಲಾಂಗ್ ಜರ್ನಿ ಆಗುತ್ತೆ. ಆ್ಯಂಡ್ ನನ್ನ ಮಗ ಕೂಡ ಇರಲ್ಲ, ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ನು ಇಟ್ಕೊಂಡು ಹೋಗಿ ಬರೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೇ ಮನೆ ಹತ್ರ ಇರೋ ಸರಸ್ವತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತು. ಈ ದೇವಸ್ಥಾನ ತುಂಬ ದೊಡ್ಡದಾಗೇನಿಲ್ಲ, ಬಟ್ ಮೀಡಿಯಮ್ ಆಗಿದೆ. ಯಾರು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂತ ಅನ್ಕೊತಾ ಇರೋರು 2 ವೀಲರಲ್ಲಿ ಹೋಗಿ, ಪಾರ್ಕಿಂಗ್ ಎಲ್ಲ ಈಸಿ ಆಗುತ್ತೆ. 4 ವೀಲರಲ್ಲಿ ಹೋದರೆ ಪಾರ್ಕಿಂಗಿಗೆಲ್ಲ ಒಂದು ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಏನಕ್ಕೆ ಅಂದರೆ ಈ ದೇವಸ್ಥಾನ ಎದುರುಗಡೆ ಚಿಕ್ಕದಾಗಿದೆ ರೋಡು. ಸೊ ಪಾರ್ಕಿಂಗ್ ಮಾಡೋಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ 4 ವೀಲರ್ ಆದರೆ. ಸೊ 2 ವೀಲರ್ ಆದರೆ ಈಸಿಯಾಗಿ ಪಾರ್ಕಿಂಗ್ ಮಾಡ್ಬೋದು, ಆದ್ದರಿಂದ ಹೇಳ್ತಾ ಇದ್ದೀನಿ. ಈ ದೇವಸ್ಥಾನ ಇರೋದು JP ನಗರಲ್ಲಿ 7th ಮೇನ್ ಓಂ ಶಕ್ತಿ ಲೇಔಟಲ್ಲಿದೆ. ಸುಮಾರು ದೇವಸ್ಥಾನಗಳಲ್ಲಿ ಬರೀ ಅಕ್ಕಿ ಮೇಲೆ ಬರ್ಸಿಸ್ಬಿಟ್ಟು ಅದಾಗಿದ ತಕ್ಷಣ ಸ್ಲೇಟು ಬಳಪದಲ್ಲಿ ಬರ್ಸ್ತಾರೆ ಅಷ್ಟೇ. ಬಟ್ ಈ ದೇವಸ್ಥಾನದಲ್ಲಿ ಅಕ್ಕಿ ಮೇಲೆ ಬರ್ಸಿಸಿ, ಸ್ಲೇಟು ಬಳಪದಲ್ಲಿ ಕೂಡ ಬರ್ಸಿಸಿ, ಹಾಗೆಯೇ ಪುಸ್ತಕದಲ್ಲಿ ಕೂಡ ಪೆನ್ಸಿಲಲ್ಲಿ ಇಟ್ಕೊಂಡು ಬರ್ಸಿಸ್ತಾರೆ. ಆ್ಯಂಡ್ ಇನ್ನೊಂದು ಜೇನುತುಪ್ಪದಲ್ಲಿ ಪಾಪು ನಾಲ್ಗೆ ಮೇಲೆ ಓಂ ಅಂತ ಬರೀತಾರೆ. ಈ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಮೂಲ ನಕ್ಷತ್ರದ ದಿನ ಹೋಮ ನಡೆಯುತ್ತಂತೆ. ಸೊ ಆ ಟೈಮಲ್ಲಿ ಮಕ್ಕಳಿಗೆ ಯಾರಿಗೆ ಅಷ್ಟೊಂದು ವಿದ್ಯೆ ಹತ್ತಿರಲ್ಲ, ಮತ್ತು ಸುಮಾರು ಜನ ಬುದ್ಧಿ ಭ್ರಮೆ ಥರ ಇರ್ತಾರೆ, ಮಾತಾಡೋಕ್ಕೆ ಬರಲ್ಲ ಮಕ್ಕಳು, ಅಂಥವ್ರನ್ನ ಕರ್ಕೊಂಬಂದರೆ ಅವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಪುರೋಹಿತರು ಹೇಳ್ತಾಯಿದ್ರು. ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಪುರೋಹಿತರು ಒಬ್ಬರೊಬ್ಬರಾಗೆ ಮಕ್ಕಳನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅಲ್ಲಿ ಹೋದ್ಮೇಲೆ ತಾಯಿ ಆಶೀರ್ವಾದ ಮಾಡ್ತಾರೆ. ಅದಾದಮೇಲೆ ನಾವು ಸ್ಲೇಟು ಬಳಪ ಅದೆಲ್ಲ ಎತ್ಕೊಂಡು ಹೋಗಿರ್ತೀವಲ್ಲ, ಅದಕ್ಕೂ ಆಶೀರ್ವಾದ ಮಾಡಿಬಿಟ್ಟು ಮತ್ತು ಜೇನುತುಪ್ಪದಲ್ಲಿ ಮಗು ನಾಲ್ಗೆ ಮೇಲೆ ಓಂ ಅಂತ ಬರೀತಾರೆ. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಮಗನ ಅಕ್ಷರಾಭ್ಯಾಸದ ಪೂಜೆ ತುಂಬಾ ಚೆನ್ನಾಗಾಯಿತು. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಆಚೆ ಬರ್ತಾ ಇದ್ದಂಗೆ ಅವರು ಚಿತ್ರಾನ್ನ ಮತ್ತು ಮೊಸರನ್ನ ಪ್ರಸಾದ ಕೊಟ್ಟರು. ಸೊ ಅದನ್ನ ತಗೊಂಡು ನಾವು ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾವು ವಾಪಸ್ ಮನೆಗೆ ಬಂದ್ವಿ.
ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ತುಂಬಾ ಲೇಟ್ ಆಯಿತು ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ನಂಗೆ ಫಂಕ್ಷನ್ಸ್ ಇತ್ತು, ನನ್ನ ಫ್ರೆಂಡ್ ಮ್ಯಾರೇಜ್ ಇತ್ತು. ಸೊ ಆದರೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್